ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಗೈಸ್, ಸುಮಾರು ದಿನ ಆಯಿತು ಒಂದು ಲಾಂಗ್ ವಿಡಿಯೋ ಮಾಡಿ. ಡೈಲಾಗ್ ಮಾಡ್ತಿದ್ದು. ಇವತ್ತೊಂದಿನ ಲಾಂಗ್ ವಿಡಿಯೋ ಮಾಡೋಣ ಅಂತ. ಲಾಂಗ್ ವಿಡಿಯೋ ಇವತ್ತು ಲಾಗ್ ಮಾಡೋಕ್ಕೆ ಪ್ರೇರಣೆ ಇವರಿಬ್ಬರು. ಹಾಯ್, ಶಶಿಕಿರಣ್ ಆರ್ಜಿ ಮನೋಜ್ ಅರಡಿ. ಇವತ್ತು BJP ಫಂಕ್ಷನ್ ಇತ್ತು, ಅಭಿಮಾನೋತ್ಸವ ಅಂತ. ಅಲ್ಲಿಗೆ ಊರಿಂದ ಬಸ್ ಮಾಡ್ಕೊಂಡು ಕರ್ಕೊಬಂದಿರು. ಈ ಇಬ್ಬರು ಸವಾಸ ಮಾಡಿ ಇವತ್ತು ಅಲ್ಲಿ ಫಂಕ್ಷನ್ ಹೋಗಿದ್ದ ಇಲ್ಲಿ ಕರ್ಕೊಂಡ್ಬಂದಿರು. ಚೆನ್ನಾಗಿ ಚಿತ್ರಾನ್ನ, ಪುಳಿಯೋಗರೆ, ಒಡರು ಎಲ್ಲ ತಿಂದು ಈ ಬಿಸಿಲಲ್ಲಿ ಕರ್ಕೊಬಂದರು ಹತ್ಸಕ್ಕೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇವತ್ತು ಲಾಂಗ್ ವಿಡಿಯೋ. ಚಿತ್ರದುರ್ಗನ ಕಲ್ಲಿನ ಕೋಟೆ. ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ನನ್ನ ಟ್ರಾವೆಲಿಂಗ್ ಜರ್ನಿಲಿ ಆಲ್ಮೋಸ್ಟ್ ಸುತ್ತಿದ್ದೀನಿ ಎಲ್ಲ ಜಿಲ್ಲೆನೂ. ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಇಲ್ಲಿ ಫೋನ್ಪೇ ಟಿಕೆಟ್ ತಗೋಬೇಕು ಅನ್ನೋ ಆನ್ಲೈನ್ ಟಿಕೆಟು, ಕ್ಯಾಶ್ ಇಲ್ಲ. ಪಾಪ ವಯಸ್ಸಾದ್ರೆ ಬಂದಿರೋ ಪಾಪ ಅವ್ರದ್ದೆಲ್ಲ ಫೋನ್ಪೇ ಎಲ್ಲ ಇರೋಲ್ಲ. ಗೌರ್ಮೆಂಟು ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದು ಇದೊಂದು ಹಾಕಿ ಇನ್ನೂ ಹಂಗೆ ಉಳಿಸ್ಕೊಂಡೆ ಗೊತ್ತಿಲ್ಲ. ಹಂಗಂತೂ ಸುಮಾರು 8 ವರ್ಷಗಳಿಂದನೂ ಇದೇ ಥರ ಆನ್ಲೈನ್ ಟಿಕೆಟ್ ಫಾರ್ಮ್ ಅಂತೆ. ಪಾಪ ಸುಮಾರು ದೂರದಿಂದ ಬಂದಿರು. ಅವ್ರದ್ದು ಹಳೆಯೊಬ್ಬರ ಹತ್ರ ಹಳೆ ಪಾಪ ವಯಸ್ಸಾದಕ್ಕೆಲ್ಲ ಎಲ್ಲಿರುತ್ತೆ ಈ ಥರ ಸ್ಮಾರ್ಟ್ಫೋನ್ ಎಲ್ಲ. ಅವರು ನಮ್ಮ ಹತ್ರನೇ ಪಾಪ ಆನ್ಲೈನ್ ಟಿಕೆಟ್ ತೆಗೆಸ್ಕೊಂಡ್ರು. ಆದರೂ ಇದೊಂದು ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು. ಒಂದು ಕಾಮಿಡಿ ಏನು ಗೊತ್ತಾ, ನಮ್ಮ ಹುಡುಗರು ಫೋನ್ಪೇ ಮಾಡ್ಕೊಂಡು ಟಿಕೆಟ್ ಬುಕ್ ಮಾಡೋಕೆ ಹೋದ, ಅಕೌಂಟಲ್ಲಿ ದುಡ್ಡೇ ಇಲ್ಲ. ನೋಡಿ ಎಷ್ಟು ಬಡವ ಇದರಿಂದ. ನಾನು ಲಾಗಿಂಗ್ ಶುರು ಮಾಡಿರು, ಇನ್ನೂ ಸಹ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಸಹ ಇಟ್ಕೊಂಡಿಲ್ಲ ನಾನು. ಮಿನಿಮಮ್ ಬ್ಯಾಲೆನ್ಸ್ ಅಲ್ಲಿ 60 ರೂಪಾಯಿನೇ ಇಲ್ಲ ಅಂತ. 60 ರೂಪಾಯಿ ಬರೀ ಒಂದು ಟಿಕೆಟ್, 3 ಜನ ಟಿಕೆಟ್ ದುಡ್ಡು ಬರೀ 60 ರೂಪಾಯಿ ಸಹ ಇಲ್ಲ ಅಕೌಂಟಲ್ಲಿ. ಯಾವ ಥರ ಬಡತನ ಕಿತ್ತಿಂತೈತೆ ನೋಡಿ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನಾನು ಯಾಕೆ ದುಡ್ಡು ತರೋದು ಅಂದರೆ ಇವ್ರು ಈ ಥರ ಅಂದಿರು. ನಾನು ಎಲ್ಲವರು ನನ್ನ ಖರ್ಚು ಮೇಂಟೈನ್ ಮಾಡ್ಕೊಂತಾರೆ ಅನ್ನೋ ಧೈರ್ಯದ ಮೇಲೆ ನಾನು ಬರೋದು. ಆಫ್ಲೈನ್ ಅಲ್ಲ ಮಚ್ಚ, ಆನ್ಲೈನ್ ಆಗಿದ್ದಕ್ಕೆ ನಿಮ್ಗೆ ಹೇಳಿದ್ದು ಅಲ್ಲ. ನಿಮ್ಮನ್ನು ಉದ್ಧಾರ ಆಗಬೇಕು, ಬೇರೆ ಹಂಗಿಲ್ಲ ಕಣ್ರಿ, ತಮ್ದಿರ್ನ ಅಣ್ಣ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲಿಗೆ ಹೋದ್ರು ನಮ್ಮ ಅಣ್ಣ ನೋಡಪ್ಪ, ನಾನು ಎಲ್ಲಿ ಕರ್ಕೊಂಡೋದ್ರು ಅವ್ನ್ದೆಲ್ಲ ಖರ್ಚು ಮೇಂಟೈನ್ ಮಾಡ್ತಾನೆ. ಯಾರೋ ಸಂಜಂದ ಬಾ ನನ್ನ ಹಂಗೆ ನನ್ನ ಮೇಲೆ ಆಣೆ ಇಟ್ಟಳು. ಅಣ್ಣ ಹೈಸ್ಕೂಲ್ ಓದ್ಬೇಕಾದ್ರೆ ಬಂದಿದ್ದ. ಅವ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಆ ಟೈಮಲ್ಲಿ ಹತ್ತುವಾಗಾರೆ ಹೆಂಗಿತ್ತು ಕೇಳ್ಬನ್ನಿ. ಬಿಸ್ಕೊಟ್ಟಿತೈತೆ ಸುಮ್ಮನೆ ಫೋನ್. ಹೇಳಿ ಹೆಂಗಿತ್ತು ಅವಾಗ 10th ಓದ್ಬೇಕಾರೆ? ಗುರುವರಿಗೆಲ್ಲ ಗೊತ್ತಿರಲ್ಲ, ನಿಂಗೆ ಹೇಳೋದು ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಓದ್ಬೇಕಾರೆ? ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂದ್ರೆ, ಮಾಸ್ಟರ್ಗಳು ಕಾಗೆ ತೋರಿಸಿ ಇದು ಗುಬ್ಬಚ್ಚಿ ಅಂತ ಹೇಳಿದ್ರು ಕೇಳ್ಬೇಕು, ಹೋಗಿಲ್ಲ ಅಂತ ಹೇಳಿದ್ರು ಕೇಳ್ಬೇಕು. ಆತನ ಹಂಗಾರೆ ನೀನು ಬುದ್ಧಿ ಇರಲಿಲ್ಲ ಆ ಟೈಮಲ್ಲಿ ಹೇಳ್ತಿದ್ಯಾ? ಕಾಗೆ ಯಾವ ಕಲರ್ ಇರುತ್ತೆ ಅಂದ್ರೆ, ಅವ್ರು ಏನಾದ್ರು ಬಿಳೆ ಕಲರ್ ಅಂತ ಹೇಳ್ಕೊಟ್ರೆ ನಮಗೆ ಗೊತ್ತಿದ್ರು ಬಿಳಿ ಅಂತಾನೆ ಹೇಳ್ಬೇಕು. ಕೋತಿ ಮಂಜನ ಇಲ್ಲಿದ್ದಾರೆ, ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ಎಲ್ಲರೂ ಫೋಟೋ ಮುಕ್ಕಿ ಬಿದ್ದಾರೆ. ಗೈಸ್ ಕೋತಿ ಮಂಜು ಸಿಕ್ಕಿದ್ರು, ಸೆಲ್ಫಿ ತಗೊಳ್ಳೋ ಟೈಮ್ ಇರಲಿಲ್ಲ. ಗೈಸ್ ನೋಡಿ, ಇದೇವ್ರ ಹತ್ತ ಪ್ಲೇಸು ಕೋತಿ ಮಂಜವರು. ಉಲ್ಟ ಇಳಿತಾರ ಗುರು. ಲೋಕದ ಕಾಳಜಿ ಮಾಡ್ತೀನಂತಿ, ಹಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ. ಗೈಸ್ ವಿಡಿಯೋ ಮಾಡೋಕ್ಕೋದ್ರೆ ಡೌಟ್ ಒಟ್ಟಿಗೆ ಹತ್ತದ ವಿಡಿಯೋ ಮಾಡೋದ ಸಖತ್ ಟ್ರಿಕ್ಕಿ ಆಗಿದೆ ನೋಡಿ. ಹೆಂಗೆ ಇಳಿತವ್ರೆ, ಮಿಸ್ ಆಗಿ ಒಂಚೂರು ಎಡವಟ್ಟಾದ್ರೂ ಸೀದಾ. ಹಾಂ ಎಸ್ ನಿಮಗೆ ತೋರ್ಸಕ್ಕಾದ್ರೂ ಹತ್ತೆ ನಾನು ಬಿಡಲ್ಲ. ನೋಡೋಣ, ನಾನು ಬದುಕಿರೋ ಇಲ್ಲ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲೇ ನೋಡ್ಕೊಬಿಡಿ. ಎಸ್ ಅಣ್ಣ, ಏನು ಹತ್ತಿ ಮಾಡ್ತೀಯೋ ಪಕ್ಕತ್ತೀಯಾ 100%? ಅಲ್ಲ, ನೀನು ಜೀನ್ಸ್ ಪ್ಯಾಂಟ್ ಹಾಕೊಂಬಂದಿ, ಹತ್ತಿ ಅಂತ ಡೌಟ್ ಹಂಗೆ ಹಾಕವ. 49 ಕೋಟಿ ಹತ್ತೆ ಅಂತೆ, ಇದು 50 ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟಳು. ಬ್ರೋ ಹೆಂಗಿದೆ ಎಕ್ಸ್ಪೀರಿಯನ್ಸು? ಯಾವ್ರು ಬ್ರೋ? ವಿಜಯನಗರ. ಬ್ರೋ ಎಷ್ಟು ಗಂಟೆ ಶುರು ಮಾಡಿದ್ದು? 15 ನಿಮಿಷ. 15 ನಿಮಿಷ ಎಷ್ಟು ಬೇಕತ್ತೀರಾ? ಏನ್ ಬ್ರೋ? ಯಾವ ಬ್ರೋ? ಯಜಮಾನ್ರೆ ನೀವು ಹೊತ್ತ ಬಂದ್ಬಿಟ್ಟು ಹುಡುಗರು ತರವಾ? ನೋಡಿ ಯಾರ ಬರ್ತಾರೆ. ಐ ಲವ್ ಯು ನಾಗು, ಶಿವನಾಗ,
ವಿಲ್ ಯು ಮ್ಯಾರಿ ಮೀ ನೆಕ್ಸ್ಟ್ ಇಲ್ಲಿ ನಾವು ಬರ್ತಾವನಾ ನೋ ಅಂತ ಬರ್ದೇನಾ ಹಾಂ ಬೇರೆ ಕಲರ್ಲಿ. ಹಾಂ ನಮ್ಮ ಶಶಾಣಿ ಹಂಗೆ ಬರೆಯಂಗಾಗಿದ್ರಲ್ಲಿ ಇದು ಸಾಲ್ತಿರಲ್ಲ ಬಂಡೆನೇ ಅವ್ರ ಹುಡುಗಿ ಹೆಸರೆಲ್ಲ ಬರೆಯಂಗೆ ಸಾಲ್ತಾ ಇರಲಿಲ್ಲ ರಾಯಣ್ಣ ಅಂತ ಬರ್ತಾರೆ. ಅದರೆಲ್ಲ ಕೊಲಾಜ್ ಮಾಡ್ಬೇಕಾಗತ್ತೆ. ಹ್ಞೂ ಈ ಕಡೆಗೆಲ್ಲ ಒಂದು ಕಡೆಯಿಂದ ಲೀಸ್ಟ್ ಮಾಡ್ಕೊಂಡು ಬರೋಕಾಯ್ತು. ಹಾಂ ಈ ಥರ ಬರೆಯೋಕೆ ನಂಗೆ ಒಬ್ಬರ ಇರಬೇಕಾಯ್ತು. ಈ ಥರ ನಾನು ಬರೆಯೋಕೆ ಒಂದು ಇರೋದಂಗತ್ತಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನನಗಂತೂ ಅನ್ಸಿದ್ದು ಒಂದೇ, ಇವಾಗ ವಯಸ್ಸಿದ್ದಾಗ ಈ ಥರ ಟ್ರೆಕ್ಕಿಂಗು ಟ್ರಿಪ್ಪೆಲ್ಲ ಮಾಡಬೇಕು. ಒಂದೊಂದು ಟೈಮಲ್ಲಿ ನಮ್ಗೆ ಬರೋಕ್ಕೆ ಮನಸ್ಸಿಲ್ಲ ಅಂದರು, ಟ್ರೆಕ್ಕಿಂಗಿಗೆ ಬರೋಕ್ಕೆ ಮನಸ್ಸಿಲ್ಲ ಅಂದರು ಬರಬೇಕು. ನೋಡಿ ಅನ್ಎಕ್ಸ್ಪೆಕ್ಟಾಗಿ ಬಂದಿದ್ದು, ಒಳ್ಳೆ ವ್ಯೂ ಸಿಕ್ತು. ನಾನು ಸುಮಾರು ದಿನಗಳಿಂದ ಅಂದ್ಕೊಂತ ಇದ್ದೆ ಇಲ್ಲಿ ಬರಬೇಕು ಅಂತ. ನಾನು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆ ಒಂದೊಂದು ಪ್ಲೇಸ್ ನೋಡಿದ್ದೀನಿ. ಅದರಲ್ಲೂ ಅಂಜನಾದ್ರಿ ಬೆಟ್ಟ ಒಂದು ಇದು ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ 4 months ಬ್ಯಾಕು ಈ ಕಡೆ ಬಾಲುಕೋಟೆ ಎಲ್ಲ ಬಂದೋಗಿದ್ದೆ, ಅಲ್ಲೆಲ್ಲ ನೋಡ್ಕೊಂಬಂದಿದ್ದೆ. ಆದರೂ ಈ ವ್ಯೂ ಅಂತೂ ಮಸ್ತಿತ್ತು. ಈ ಸಮ್ಮರ್ ಟೈಮಲ್ಲಿ ಈ ಬಿಸಿಲಲ್ಲಿ ಈ ಥರ ಟ್ರೆಕ್ಕಿಂಗ್ ಮಾಡ್ಕೊಂಬಂದ್ರಂತೂ ಇನ್ನೂ ಸಾಕು ಖುಷಿ ಆಯಿತು. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸಾರಿ ಜಾಸ್ತಿ ಓಡಾಡ್ತಾರೆ ನೋಡಿ, ಖಾಲಿ ಬಾಟ್ಲಿ ಹಿಂಗೆ ಇಟ್ಕೊಂಡಿರ್ತೀನಿ. ಗೊತ್ತಿರೋದಿಲ್ಲ ನೋಡಿ ಗೈಸ್, ನಾನು ಹಿಡ್ಕೊಂಡ್ರೆ ಬಾಟ್ಲಿ ಇಲ್ಲೇ ಇದೆ, ನಾನು ನೀರು ಕುಡಿದಿರೋ ಬಾಟ್ಲಿ ಇಲ್ಲೇ ಇದೆ ನೋಡಿ. ಬಾಳೆಹಣ್ಣು ತಿಂದು ಸ್ಲಿಪ್ ಇಲ್ಲೇ ಬಿಸಾಕೋರು ಮಿಸ್ ಯಾವನೋ ಜಾರ್ಗಿರಿ ಇಲ್ಲಿ ಕುಡಿದ್ರೆ. ಹಾಂ ಗೈಸ್ ನೋಡಿ, ಸಿವಿಕ್ ಸೆನ್ಸ್ ಇಲ್ಲ ಗೈಸ್ ಇರಲ್ಲ ನೋಡಿ ಅವನಿಗೆ, ಝೀರೋ ಸಿವಿಕ್ ಸೆನ್ಸ್. ಗೈಸ್ ಇದಂತೂ ಮಸ್ತ್ ಇದೆ ನೋಡಿ, ಏನು ಜನ ನೋಡಿ, ಏನು ಸಮಾಚಾರ. ನಾವು ಹೇಳಿದ್ರೆ ನಿಂಗೆ ಹೊಟ್ಟೆ ಬರ್ಸ್ಕೊ ಅಂತ. ಅಲ್ಲಿ ಅಂಗಡಿಲಿ ಗೈಸ್ ಕುತ್ಕೊಳ್ಳೋದು ಬರೀ ತಿನ್ನೋದು ಕೂರೋದು. ಯಾರು ಫೋನ್ ಮಾಡಿದ್ರೆ ನೆಟ್ವರ್ಕ್ ಇಲ್ಲ, ಸರ್ವರ್ ಇಲ್ಲ ಅನ್ನೋದು. ಆಮೇಲೆ ಫೋನ್ ಮಾಡಿದ್ರೆ ನೆಟ್ವರ್ಕ್ ಇಲ್ಲ ಅನ್ನೋದು. ಹಾಂ ಈ ಥರ ಮಾಡಿದ್ರೆ ನಿಂಗೆ ಹೊಟ್ಟೆ ಬಂದಿರ್ತಾರ. ಹೋಗೋಣ ಅನ್ನೋದು. ಹಾಂ ಈಗ ಹೋಗೋಣ ಅನ್ನೋದು, ಗುರು ಮಧ್ಯಾಹ್ನ ಮರ್ತುಬಿಟ್ಟೆ ಅನ್ನೋದು. ಹಾಂ ಈ ಥರ ಹೇಳಿ ನಿಂಗೆ ಹೊಟ್ಟೆ ಬಂದಿರೋದು ಅವನಿಗೆ. ಗಾಯ್ಸ್ ಇವನಿಗೆ ಗುಲಾಬ್ ಜಾಮೂನ್ ಗಲಗಲ ಹಚ್ಚೇವೆ, ಎಲ್ಲಿ ಕೈ ಇಡಬೇಕು ಎಲ್ಲಿ ಕಾಲು ಇಡಬೇಕು ಗೊತ್ತಾಗ್ತಾ ಇಲ್ಲ. ಕೋಟೆ ಹೇಳ್ಬಿಟ್ಟು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಒಟ್ಟಿಗೆ ಎಷ್ಟು ಅಂತೀರ ಅಂತ ಮುಂಚೆ ಕೇಳು. ಭಯ ಏನಾರು ಆಯ್ತಾ? ಭಯ ಇಲ್ಲ ಒಟ್ಟಿಗೆ. ಇವತ್ತು ಗೊತ್ತಾಗೋದು ಎಕ್ಸ್ಪೀರಿಯನ್ಸು. ಇವಾಗ ಕಾಲದಲ್ಲಿ ಇವತ್ತು ನೋವಲ್ಲ, ನಾಳೆ ಗೊತ್ತಾಗುತ್ತೆ, ನಾಳೆ ಬೆಳಗ್ಗೆ ಇದ್ದಾಗ ಗೊತ್ತಾಗುತ್ತೆ ಕಾಲು ನೋವೋದು. ನಾವು ಇನ್ನೂ ಮೋಸ್ಟ್ಲಿ ಒಂದು 20% ಸುತ್ತಿಲ್ಲ ಇನ್ನೂ. 10% ನೋಡಿಲ್ಲ. ಈ ಕೋಟೆಯಲ್ಲಿ 10% ನೋಡಿಲ್ಲ ನಾವು. ಬರೀ ಅದೊಂದು ಎಂಥದ್ದು ಕುದ್ರೆ ನಾನು ನೋಡಿದ್ವಿ, ಅದೊಂದು ಬಿಟ್ಟರೆ ಇದೊಂದು ದೇವಸ್ಥಾನ ಒಂದು 2 ವರ್ಷ ನೋಡಿದ್ವಿ ಅನ್ಸುತ್ತೆ. ಇನ್ನು ಓ ಬರಗಾಲದಲ್ಲಿ ನೀರು ಸಿಗ್ತಾನೆ ಕಣಪ್ಪ ಇಲ್ಲಿ. ಯಾರು ಇವು ದೇವ್ರೆ, ಒಳ್ಳೆ ಬಿಸ್ನೆಸ್ ಇರ್ತಾರೆ. ಒಂದು ಅಂಗಡಿ ಮಾಡ್ಕೊಂಡ್ರೆ ಆಗೋದು ನಾನು ಇಂಜಿನಿಯರಿಂಗ್ ಮಾಡಬಿಟ್ಟು. 1 ಲೀಟ್ರ್ 25. ಎಲ್ಲರೂ ಹಿಂಗೆ ಅಂತಾರ, ಜಾಸ್ತಿ ಮಾಡಿದ್ರೆ ರೇಟ್ ಅಂತ ಅಂತಾರ ಹಿಂಗೆ ಅರ್ಥ ಮಾಡ್ಕೊಂತಾರೆ ಕೆಲವರು, ತಿಳುವಳಿಕೆ ಇರೋರು. ಕೆಲವರು ₹20 ಮೆರಿಂಡಾಗೆ 30 ರೂಪಾಯಿ ಮಾಡ್ತಾ ಇದ್ದಾರೆ. ನಾವು ಒಬ್ಬರೇ ಅಷ್ಟೇ ಹಿಂಗೆ ಬಂದಿರತ್ತಂತ ಅಂದ್ಕೊಂಡಿದ್ದು. ನಮ್ಮ ಬಸ್ಸಾಗ ಬಂದಿರೋರು ಆ ಕಡೆ ಯಾರು ಫಂಕ್ಷನ್ ಕಡೆಗೆ ಹೋಗ್ದಾಗ ಎಲ್ಲ ಇಲ್ಲಿಗೆ ಬಂದವ್ರೆ ಕೋಟೆ ನೋಡೋಕ್ಕೆ. ಯಪ್ಪ ಇನ್ನು ಈ ಬಿಸಿಲು ಅಲ್ಲಿ ಏನು ಒಂಚೂರು ಚೆನ್ನಾಗಿ ವ್ಯವಸ್ಥೆ ಸರಿ ಇರಲ್ಲ. ಬೆಳಗಿನ ಟೈಮ್ ತಿಂಡಿ ಸಿಗ್ಲಿಲ್ಲ, ಅವ್ರು ಕಷ್ಟಪಟ್ಟು ನಮ್ಮ ಅಣ್ಣ ತಿಂಡಿ ಹಾಕಿ ಬಂದ, ಹಂಗೆ ತಿಂದೆ. ಅಷ್ಟು ನೀವು ಬರೋದಾರೆ ಬೆಟ್ಟ ಈ ಕೋಟೆ ಹತ್ತಕ್ಕೆ ಬೆಳಗಿನ ಟೈಮ್ ಬನ್ನಿ. ಈ ಥರ ಮಧ್ಯಾಹ್ನ ಟೈಮು ಸಂಜೆ ಟೈಮ್ ಬಸ್ಸಲ್ಲೇ ಸಖತ್ತು ಬಿಸಿಲು. ಶಾಮಿಯಾನ ಹಾಕ್ಸ್ತೀವಿ ಬನ್ನಿ. ಹೌದು ಗುರು, ಈ ಟ್ರೆಕ್ಕಿಂಗ್ ಈ ಥರ ಬರೋದಾರೆ ಬೆಳಗಿನ ಟೈಮ್ 5 o'clock 6 o'clock ಎದ್ದು ಬರಬೇಕು. ಈ ಥರ ಮಧ್ಯಾಹ್ನ ಟೈಮ್ 2 ಗಂಟೆ 3 ಗಂಟೆ ಬಂದರೆ ವೇಸ್ಟು, ಹತ್ತಾಕು ಇಳ್ದಕ್ಕೂ ಆಗಲ್ಲ ಪಾಪ. ಆದರೂ ನೀರಿನ ವ್ಯವಸ್ಥೆ ಮಾಡ್ರೆ ಅದೇ ಖುಷಿ ವಿಚಾರ. ಅಷ್ಟು ದೂರ ಎತ್ಕೊ ಬಂದು ಹಿಂಗೆ ಆದ್ರೆ ಆಮೇಲೆ 5 ರೂಪಾಯಿ ಕೊಟ್ಟರು ಎಕ್ಸ್ಟ್ರಾ 5 rupees ಪೇ ಮಾಡಿದ್ರು. ಫೈನಲಿ ವನಕ್ಕೆ ಒಬ್ಬ ಕಿಂಡಿ ನೋಡಕ್ಕೆ ಬರ್ತಿದ್ದೀವಿ. ಇವನಂತೂ ಅವಾಗಿಂದ 10 ಸರಿ ಅದ್ರಾಗ ಹೇಳ್ದ ಫೋನ್ ಮಾಡಿ ಚಿತ್ರದುರ್ಗ ಕೋಟೆ ನೋಡಕ್ಕೆ ಬಂದೀನಿ ಅಂತ. ಅಯ್ಯೋ ನೋಡಿಲ್ಲ. ನೈಸ್. ಟೈಮಲ್ಲಿ 6 ಗಂಟೆ ಆಯಿತು, ನಿಮ್ಮ ಕ್ಲೋಸಿಂಗ್ ಟೈಮು.
ಸುಮಾರು ಟೆಂಪಲ್ಗಳು ನೋಡ್ದು. ಅದರಲ್ಲೂ ಅವಾಗ್ಲಿಂದನೂ ಮನಕ್ಕೆ ಒಬ್ಬ ನೋಡ್ಬೇಕು ಅನಿಸ್ತು. ನೋಡ್ದು ಇದನ್ನ ನೋಡೋಕ್ಕೆ ಸುಮಾರು ಒಂದಿನ ಇನ್ನೊಂದು ದಿನ ಸಾಲಲ್ಲ. ಸಖತ್ತಿದೆ. ಮಿನಿಮಮ್ ಒಂದು ವಾರ ಬೇಕು ಫುಲ್ ಇಡೀ ಎಲ್ಲ ನಾನು ಒಂದು ಚೂರು ಬಿಡ್ದಾಗ ನೋಡ್ತೀನಿ ಅಂತಂದ್ರೆ. ಆದರೂ ಚೆನ್ನಾಗಿತ್ತು. ಇವತ್ತು ಬಂದಿದ್ದಕ್ಕೂ ವರ್ತ್ ಅನ್ನಿಸ್ತು. ಓಕೆ ಗೈಸ್, ಯಾರು ಇನ್ನೂ ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.